ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಯೂಟ್ಯೂಬ್ ಚಾನಲ್. ಗಾಯ್ಸ್, ಈ ಸಲ ಬಿಗ್ ಬಾಸ್ ಪ್ರಿಯರಿಗೆ ಸಂತಸದ ಸುದ್ದಿ ಅಂತಾನೆ ಹೇಳ್ಬೋದು. ಗಾಯ್ಸ್, ಏನದು ಖುಷಿ ವಿಚಾರ ಅಂತಂದ್ರೆ ಬಿಗ್ ಬಾಸ್ಗೆ ನೀವು ಕೂಡ ಹೋಗ್ಬೋದು. ಅಂದ್ರೆ ಕಾಮನ್ ಪೀಪಲ್ ನೀವು ಎಲ್ಲ ಹೋಗ್ಬೋದು ಈ ಒಂದು ಸೀಸನ್ಗೆ. ಆದರೆ ಯಾವ ಬಿಗ್ ಬಾಸ್ಗೆ ಅಂತ ಈ ವಿಡಿಯೋದಲ್ಲಿ ಕಂಪ್ಲೀಟ್ ಆಗಿ ಮಾತಾಡ್ಕೊಂಡು ಬನ್ನಿ. ಅದಕ್ಕಿಂತ ಮುಂಚೆ ಇನ್ನಾರಲ್ಲ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ದಯವಿಟ್ಟು ಗಾಯ್ಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿರೋಣ ಅಂತ ಹೇಳ್ತಾ ಬನ್ನಿ. ಇವಾಗ ಯಾವ ಬಿಗ್ ಬಾಸ್ಗೆ ನೀವು ಹೋಗ್ಬೋದು ಅಂತ ತಿಳಿಸ್ಕೊಡ್ತೀವಿ. ಸೊ ಗೈಸ್, ಈಗ ಆಲ್ರೆಡಿ ಗೊತ್ತಿರೋ ಹಾಗೆ ಕನ್ನಡ ಬಿಗ್ ಬಾಸ್ ಅಲ್ಲಿ ಸದ್ಯಕ್ಕೆ ಯಾರು ಕಾಮನ್ ಪೀಪಲ್ ಬಂದಿಲ್ಲ. ಕಾಮನ್ ಪೀಪಲ್ ಅಂತಂದ್ರೆ ಆ ಆಪರ್ಚುನಿಟಿ ಇನ್ನೂ ಬಿಗ್ ಬಾಸ್ ಅವ್ರು ಕ್ರಿಯೇಟ್ ಮಾಡಿಲ್ಲ. ಬಟ್ ತೆಲುಗು ಬಿಗ್ ಬಾಸ್ ಅವರು ಈಗ ಒಂದು ಕಾಮನ್ ಪೀಪಲ್ ಗೆ ಬರುವಂತ ಆಪರ್ಚುನಿಟಿನ ಕೊಡ್ತಾ ಇದ್ದಾರೆ. ಹೆಂಗೆ ಬಿಗ್ ಬಾಸ್ ತೆಲುಗು ಸೀಸನ್ 9ಗೆ ನೀವು ಸೆಲೆಕ್ಟ್ ಆಗ್ಬೋದು ಅಂತಂದ್ರೆ ಒಂದು ವೆಬ್ಸೈಟ್ ಇದೆ. ಆ ವೆಬ್ಸೈಟ್ ಅಲ್ಲಿ ನೀವು ರಿಜಿಸ್ಟರ್ ಆಗಿ ರಿಜಿಸ್ಟರ್ ಆದ್ಮೇಲೆ ನೀವು ಒಂದು 2 ನಿಮಿಷದ 3 ನಿಮಿಷದ ಕ್ಲಿಪ್ಪಿಂಗ್ ಮಾಡಾಕ್ಬೇಕು. ಯಾಕೆ ನಾನು ಬಿಗ್ ಬಾಸ್ ಬರಬೇಕು ಅಂತ. ಸೊ ಒಂದು ವಿಡಿಯೋನ ಮಾಡಿ ನೀವು ಒಂದು ವೆಬ್ಸೈಟ್ ಅಲ್ಲಿ ಅಪ್ಲೋಡ್ ಮಾಡಬೇಕು. ವೆಬ್ಸೈಟ್ ನೇಮ್ ಬಂದ್ಬಿಟ್ಟು ನಿಮ್ಗೆ ಆಲ್ರೆಡಿ ಸ್ಕ್ರೀನ್ ಮೇಲೆ ಆಗ್ತಾ ಇದೆ ನೋಡಬಹುದು. bb9.geostar.com ಅಂತ ಆ ಒಂದು ವೆಬ್ಸೈಟ್ ಅಲ್ಲಿ ರಿಜಿಸ್ಟರ್ ಆಗಿ ಆ ಒಂದು ವೆಬ್ಸೈಟ್ ಅಲ್ಲಿ ನೀವು ವಿಡಿಯೋ ಕೂಡ ಅಪ್ಲೋಡ್ ಮಾಡಬಹುದು. ಸೊ ಇದು ನಿನ್ನೆ ಬಂದಿರುವಂಥ ಒಂದು ಪ್ರೋಮೋ. ಸೊ ತೆಲುಗು ಬಿಗ್ ಬಾಸ್ ಸೀಸನ್ 9 ಕಡೆಯಿಂದ. ಸೊ ಯಾರಾದರೂ ಇಂಟ್ರೆಸ್ಟೆಡ್ ಕ್ಯಾಂಡಿಡೇಟ್ಸ್ ಇತ್ತು ಅಂತಂದರೆ, ನೀವು ತೆಲುಗು ಲೈಕ್ ಬಿಗ್ ಬಾಸ್ ಹೋಗಬೇಕು ಅಂತಂದರೆ ದಯವಿಟ್ಟು ಹೋಗಿ ಅಪ್ಲೈ ಮಾಡಿ ನಿಮ್ಮ ಒಂದು ವಿಡಿಯೋನ ಆ ಒಂದು ವೆಬ್ಸೈಟಲ್ಲಿ ಅಪ್ಲೋಡ್ ಮಾಡ್ಬೋದು. ಸೊ ಒಟ್ನಲ್ಲಿ ಗೈಸ್, ನಿಮಗೆ ತೆಲುಗು ಬಿಗ್ ಬಾಸ್ಗೆ ಹೋಗೋಕೆ ಇಂಟ್ರೆಸ್ಟ್ ಇತ್ತು ಅಂತಂದರೆ ನೀವು ಖಂಡಿತ ತೆಲುಗು ಆ್ಯಕ್ಚುಲಿ ಇದೊಂದು ಮೇ ಬಿ ಮ್ಯಾಂಡೇಟರಿ ತೆಲುಗು ಇದ್ದೇ ಇರುತ್ತೆ. ಯಾಕಂದರೆ ಅವರ ಲ್ಯಾಂಗ್ವೇಜಲ್ಲಿ ಮಾಡ್ತಾರೋದ್ರಿಂದ. ಆ್ಯಂಡ್ ಇನ್ನೊಂದೇನಪ್ಪ ಅಂತಂದರೆ ನಿಮ್ಮದು ಒಂದು ಕ್ರೇಜಿ ಆಗಿರೋ ಯಾರು ತೆಲುಗು ಬರುತ್ತೆ ಅಂತಂದರೆ ಕರ್ನಾಟಕದಲ್ಲಿ ತುಂಬ ಜನ ತೆಲುಗು ಬಂದೇ ಬರುತ್ತೆ. ಸೊ ಅವ್ರಿಗೆ ಯಾರು ಗೊತ್ತಿತ್ತು ನನಗೆ ಬಿಗ್ ಬಾಸ್ ಇಂಟ್ರೆಸ್ಟ್ ಇತ್ತು ಅಂತಂದರೆ ಕೂಡ ನೀವು ಕೂಡ ಒಂದು ವಿಡಿಯೋ ಮಾಡಿ ಹಾಕಿ ಬರೋ. ಏನೋ ಒಂದು ಲಕ್ ಸಿಗುತ್ತೆ ಹೇಳೋಕ್ಕಾಗಲ್ಲ. ಕಾಮನ್ ಪೀಪಲ್ ಇದುವರೆಗೂ 50 lakhs ಯಾರು ಗೆದ್ದಿಲ್ಲ. ಯಾರಿಗೆ ಗೊತ್ತು, ನಿಮ್ಮಲ್ಲಿ ಯಾರೋ ಒಬ್ರು ಇರ್ಬೋದೇನೋ. ಒಂದಷ್ಟು ಏನು ಅದು ಈಸಿ ಪ್ರೊಸೆಸ್ಸು. ಒಂದು 2 ನಿಮಿಷ 3 ನಿಮಿಷ ನಾನು ಬಿಗ್ ಬಾಸ್ಗೆ ಯಾಕೆ ಬರಬೇಕು ಅನ್ನೋದೊಂದು ವೀಡಿಯೋನ ಮಾಡಿ ನಿಮಗೆ ಏನು ಮೈಂಡಲ್ಲಿ ಏನಿರುತ್ತೋ ನಿಮ್ಮ ತನ್ನದಲ್ಲಿ ನೀವು ಇಟ್ಕೊಂಡು ಒಂದು ಸ್ವಲ್ಪ ಕ್ರೇಜಿಯಾಗಿ ವೀಡಿಯೋ ಮಾಡಾಕ್ರೆ ಮೇ ಬಿ ಸೆಲೆಕ್ಟ್ ಮಾಡಿದ್ರು ಮಾಡ್ತಾರೇನೋ ಬಿಗ್ ಬಾಸ್ ತಂಡ. ನೋಡಿ, ಲಾಸ್ಟ್ ಸೀಸನ್ ತೆಲುಗು ಒಂದು ಬಿಗ್ ಬಾಸ್ ಅಲ್ಲಿ 8ನೇ ಸೀಸನ್ ವಿನ್ನರ್ ಆಕ್ಚುಲಿ ಕನ್ನಡದವರು ನಿಖಿಲ್ ಅವರು, ಮೈಸೂರು ಕಡೆಯವರು, ಅವರು ವಿನ್ ಆದರು. ಸೊ ಹೇಳೋಕ್ಕಾಗಲ್ಲ, ಈ ಸೀಸನ್ 9 ಯಾರು ಕನ್ನಡಿಗರು ತೆಲುಗು ಅಲ್ಲಿ ಹೋಗಿ ತೆಲುಗು ಭಾಷೆ ಬಂತು ಅಂತಂದ್ರೆ ಅಲ್ಲಿ ಹೋಗಿ ಪಾರ್ಟಿಸಿಪೇಟ್ ಮಾಡ್ಬೋದು. ಆ್ಯಂಡ್ ಇಲ್ಲಿ ನಾಗಾರ್ಜುನ ಸರ್ ಹೇಳ್ತಾ ಇದ್ದಾರೆ ಪ್ರೋಮೋದಲ್ಲಿ ಏನು ಹೇಳ್ತಿದ್ದಾರೆ ಅಂತಂದ್ರೆ, ಸೊ ಇಷ್ಟು ವರ್ಷ ನಮಗೆ ಪ್ರೀತಿ ಕೊಟ್ಟಿದ್ದೀರಾ, ಸೊ ಆ ಪ್ರೀತಿಗೆ ನಾವು ಏನೋ ರಿಟರ್ನ್ ಗಿಫ್ಟ್ ಕೊಡಬೇಕು ಅಂತ ಈ ಒಂದು ಸಾಮಾನ್ಯ ಜನರನ್ನ ನಾವು ಬಿಗ್ ಬಾಸ್ ಸೀಸನ್ 9ಗೆ ಕರ್ಸ್ಕೊತಾ ಇದೀವಿ ಅಂತ ಹೇಳಿದ್ದಾರೆ ಇಲ್ಲಿ. ಸೊ ಒಟ್ಟಿನಲ್ಲಿ ಈಗ ಬಿಗ್ ಬಾಸ್ ಅವರು ನಮಗೆ ಒಂದು ಗಿಫ್ಟ್ ಕೊಡೋ ಥರ ಆಗಿದೆ ಇವಾಗ. ಬಟ್ ಎನಿವೇಸ್, ಒಂದು ಒಳ್ಳೆ ಆಪರ್ಚುನಿಟಿ ಅಂತ ಹೇಳ್ತೀನಿ ಗೈಸ್. ಯಾವುದೇ ಕಾರಣಕ್ಕೂ ಮಿಸ್ ಮಾಡ್ಕೊಳಕ್ಕೆ ಹೋಗಬೇಡಿ. ಯಾಕಂತಂದರೆ ಯಾರೋ ಒಬ್ರು ಲೈಫ್ ಕೂಡ ಚೇಂಜಸ್ ಆಗ್ಬೋದು, ಯಾರಿಗೆ ಗೊತ್ತು. ಇವಾಗ ನೋಡಿ, ಫಾರ್ ಎಕ್ಸಾಂಪಲ್ ಸೋಷಿಯಲ್ ಮೀಡಿಯಾ ಅಂತ ಬಂದಾಗ ನಿಮಗೆ ಡಿಜಿಟಲಲ್ಲೇ ಅರ್ನ್ ಮಾಡುವಂಥ ಕೆಪಾಸಿಟಿ ಎಲ್ಲರಿಗೂ ಕೂಡ ಕೊಟ್ಟಿದ್ದಾರೆ. ಹಂಗೆ ರೀತಿ ಈಗ ಒಂದು ಯಾರಿಗೊಬ್ರು ಕಷ್ಟ ಇರುತ್ತೆ, ಅವ್ರೇನೋ ಒಂದು ವೀಡಿಯೋ ಮಾಡಾಕಿ ನಿಮ್ಮ ಲಕ್ ಇತ್ತು ಅಂತಂದರೆ ಖಂಡಿತವಾಗೂ ಬಿಗ್ ಬಾಸ್ ಸೆಲೆಕ್ಟ್ ಮಾಡೇ ಮಾಡ್ತಾರೆ. ಆ್ಯಂಡ್ ನಿಮಗೆ ಅದೃಷ್ಟ ಆಯಿತು ಅಂದರೆ ಆದರೂ ಕೂಡ ಗೆಲ್ಬೋದು. ಆ್ಯಂಡ್ ಇನ್ನೊಂದು ನಮಗೆ ಡೌಟ್ ಬರ್ತಾ ಇರೋದು ಅಂತಂದರೆ, ಸೊ ಈಗ ಲಾಸ್ಟ್ ಸೀಸನ್ ನೀವು ನೋಡೋಗಿದ್ರೆ ತೆಲುಗುದಲ್ಲಿ ಬಿಗ್ ಬಾಸ್ ನಡಿಬೇಕಾದ್ರೆ ಸೀಸನ್ 8 ನಡಿಬೇಕಾದ್ರೆ ಕೆಲವೊಂದಷ್ಟು ಗೇಮ್ಗಳನ್ನ ನಮ್ಮ ಒಂದು ಸೀಸನ್ 11ಗೆ ಬಿಗ್ ಬಾಸ್ ಕನ್ನಡ ಸೀಸನ್ 11ಗೆ ಅಡಾಪ್ಟ್ ಮಾಡ್ಕೊಂಡಿದ್ರು. ಸೊ ಇದೇ ರೀತಿ ಈಗ ಒಂದು ಸೀಸನ್ 12ಗೆ ಈಗ ಸೀಸನ್ 9 ತೆಲುಗು ಬಿಗ್ ಬಾಸ್ ಅವರು ಏನು ಒಂದು ಕಾಮನ್ ಪೀಪಲ್ನ ತೊಗೊಂಡ್ಬರ್ತಾ ಇದ್ದಾರೋ ಆ ಒಂದು ಸ್ಟ್ರಾಟಜಿನ, ಆ ಒಂದು ಕಾನ್ಸೆಪ್ಟ್ನ ಸೀಸನ್ 12ಗೆ ಕನ್ನಡ ಬಿಗ್ ಬಾಸ್ ತಂದರೆ ಚೆನ್ನಾಗಿರುತ್ತೆ ಅಂತ ನಮ್ಗೆ ಅನಿಸುತ್ತೆ. ಗೈಸ್, ನಿಮ್ಗೆ ಅನಿಸುತ್ತೆ ಸೀಸನ್ 12 ಕನ್ನಡದಲ್ಲಿ ನಮ್ಮ ಒಂದು ಕಾಮನ್ ಪೀಪಲ್ನ ಎತ್ಕೋಬೇಕಾ ಬೇಡವಾ ಅಂತ ನೀವು ಕಮೆಂಟ್ ಮಾಡಿ ತಿಳಿಸಿ. ಚೆನ್ನಾಗಿರುತ್ತೆ. ಆ್ಯಕ್ಚುಲಿ ಕನ್ನಡದವ್ರು ಏನಾದರೂ ಹಿಂಗೆ ಯೋಚನೆ ಮಾಡಿ ಬಿಗ್ ಬಾಸ್ ಟೀಮ್ ಅವರು ನಾವು ಏನೋ ಕಾಮನ್ ಪೀಪಲ್ ಬರ್ಬೋದು, ಒಂದು ವಿಡಿಯೋ ಮಾಡಿ ಹಾಕಿ ಅಂತಂದರೆ ಮಾತ್ರ ಸಾಕಾಗಿರುತ್ತೆ. ಆ್ಯಕ್ಚುಲಿ ಸೀಸನ್ 1, 3, 4 ಕಾಮನ್ ಪೀಪಲ್ ಅಪ್ಲೈ ಮಾಡ್ಬೋದು ಅಂತ ಅವಾಗೆಲ್ಲ ವಿಡಿಯೋಗಳು ಕೂಡ ಮಾಡಿ ನಾವು ಕೂಡ ಹಾಕಿದ್ವಿ. ಬಟ್ ಎಲ್ಲೋ ನಮ್ದು ಅವಾಗ ರಿಜೆಕ್ಟ್ ಆಗಿತ್ತು. ಬಟ್ ಇವಾಗ ಕಾಮನ್ ಪೀಪಲ್ ಏನಾದರೂ ಅಪ್ಲೈ ಮಾಡ್ಬೋದು ಅಂತ ಸೀಸನ್ 12 ಕನ್ನಡದವರು ಬಂತು ಅಂತಂದರೆ ತುಂಬ ಖುಷಿ ಆಗುತ್ತೆ ನಮಗೆ. ಸೊ ಒಟ್ಟಲ್ಲಿ ಗೈಸ್, ಇದೊಂದು ಬಿಗ್ ಆಪರ್ಚುನಿಟಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಸೊ ದಯವಿಟ್ಟು ನಾವೊಂದು ಆಲ್ರೆಡಿ ಒಂದು ಮೆನ್ಷನ್ ಮಾಡಿದ್ದೀವಿ, ಆ ಒಂದು ವೆಬ್ಸೈಟ್ಗೆ ಹೋಗಿ ನಿಮ್ಮ ವೀಡಿಯೋನ ಅಪ್ಲೋಡ್ ಮಾಡಬೇಕು. ಒಂದು 2 to 3 minutes ನಿಮ್ಮ ಇಂಟ್ರೊಡಕ್ಷನ್ ವೀಡಿಯೋ ನೀವು ಎಲ್ಲಿಂದ ಮಾಡ್ತಾ ಇದ್ದೀರಾ, ಆ್ಯಂಡ್ ಯಾಕೆ ನಿಮಗೆ ಬಿಗ್ ಬಾಸ್ ಒಳಗಡೆ ಹೋಗಬೇಕು ಅದನ್ನು ಕೂಡ ಒಂದು ವೀಡಿಯೋನ ಮಾಡಿ. ಆ್ಯಂಡ್ ಅದು ಕೂಡ ನಾರ್ಮಲ್ ಆಗಿರಬಾರ್ದು, ಒಂಥರ ಅಬ್ನಾರ್ಮಲ್ ಅಂತಲೇ ಹೇಳ್ಬೋದು. ಯಾಕಂದರೆ ಬಿಗ್ ಬಾಸ್ ಸೆಲೆಕ್ಟ್ ಮಾಡೋದು ಅಬ್ನಾರ್ಮಲ್ ಪೀಪಲ್ನೇ. ಸೊ ಮೇ ಬಿ ನೀವು ಒಂಥರ ನೀವು ಅಲ್ಲ, ಅದು ನಿಮ್ಮ ತನ ಅಲ್ಲ ಅನ್ನೋ ಥರ ಒಂದು ವಿಡಿಯೋ ಮಾಡಿ ಹಾಕಬೇಕು, ಅವಾಗಲೇ ಸೆಲೆಕ್ಟ್ ಆಗೋದು ಅಂತ ನನ್ನ ಅನಿಸಿಕೆ. ಇಲ್ಲಿ ಎರಡೂ ಇರುತ್ತೆ. ಒಂದು ಆ ಕಡೆ ಒಂದು ಕಂಟೆಸ್ಟೆಂಟ್ಗಳು ಕೂಡ ನೋಡ್ತಾರೆ, ಇನ್ನೊಂದು ಚೆನ್ನಾಗಿರೋ ಕಂಟೆಸ್ಟೆಂಟ್ಗಳು ಕೂಡ ನೋಡ್ತಾ ಇರ್ಬೋದು, ಹೇಳೋಕ್ಕಾಗಲ್ಲ. ಬಟ್ ಎನಿವೇಸ್, ಅದೃಷ್ಟ ಅನ್ನೋದು ಎಲ್ರಿಗೂ ಇರಲ್ಲ ಗೈಸ್. ಏನೋ ನಿಮ್ಮ ಅದೃಷ್ಟ ಲಕ್ಕಿತ್ತು ಅಂತಂದರೆ ಮೇ ಬಿ ಸೆಲೆಕ್ಟ್ ಆಗ್ಬೋದು. ದಯವಿಟ್ಟು ಯಾರಿಗಾರು ತೆಲುಗು ಬರುತ್ತೆ ಅಂತಂದರೆ ಇದೊಂದು ಅದಕ್ಕೆ ವಿಡಿಯೋ ಮಾಡಿ ಹಾಕ್ತಾ ಇರೋದು. ಯಾಕಂದರೆ ನೆನ್ನೆ ಬಿಟ್ಟಿರೋ ಪ್ರೋಮೋ ಇದು ಒಂದು ಇಂಟ್ರೆಸ್ಟಿಂಗ್ ಅಪ್ಡೇಟ್ ಅಂತ ಹೇಳ್ಬೋದು. ಅದು ಮೇ ಬಿ ಇನ್ನೊಂದು 2 weeks ಸ್ಟಾರ್ಟ್ ಆಗುತ್ತೆ, ಹೇಳೋಕ್ಕಾಗಲ್ಲ. ಲಾಸ್ಟ್ ವೀಕಲ್ಲಿ ಕರ್ಕೊಂತಾರೆ ಅವ್ರನ್ನ. ಸೊ ದಯವಿಟ್ಟು ಆದಷ್ಟು ಆ ಒಂದು ವಿಡಿಯೋಗಳನ್ನ ಅಪ್ಲೋಡ್ ಮಾಡೋಕ್ಕೆ ಟ್ರೈ ಮಾಡಿ. ಆ್ಯಂಡ್ ಮೋರ್ ಓವರ್ ಹೇಳೋಕ್ಕಾಗಲ್ಲ ಗುರು, ತೆಲುಗು ಆದ್ರೇನು ಕನ್ನಡ ಆದ್ರೇನು ಅಲ್ಲೂ ಕೂಡ ಆಪರ್ಚುನಿಟಿಗಳು ತುಂಬ ಜನ ಈಗ ಆಕ್ಟರ್ಸ್ಗಳಾಗಬೇಕು ಅಂತ ಹೋಗ್ತಾರೆ, ಅಲ್ಲಿಂದ ಇಲ್ಲಿಗೆ ಜಂಪ್ ಆಗ್ತಾರೆ. ಸೊ ಹೇಳೋಕ್ಕಾಗಲ್ಲ ಯಾರ ಅದೃಷ್ಟ ಹೆಂಗಿರುತ್ತೆ ಅಂತ. ಸೊ ಗೈಸ್, ನೀವೇನಾದರೂ ತೆಲುಗು ಬಿಗ್ ಬಾಸ್ಗೆ ಅಪ್ಲೈ ಮಾಡ್ತೀರಾ ಇಲ್ವಾ ನೀವು ಕಮೆಂಟ್ ಮಾಡಿ ತಿಳಿಸಿ. ಆ್ಯಂಡ್ ಇದಾಗಿತ್ತು ಗೈಸ್ ನಮ್ಮ ಒಂದು ವಿಡಿಯೋ. ಸಿಗೋಣ ಮುಂದಿನ ನೋಡೋದಿಲ್ಲ. ಅಲ್ಲಿ ತನಕ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿಲ್ಲ ಅಂತ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಆ್ಯಂಡ್ ಈ ವಿಡಿಯೋ ಇಷ್ಟ ಆಯಿತು ಲೈಕ್ ಮಾಡಿದ ಮರಿ. ವಿಡಿಯೋ ಸಿಗೋಣ ಮುಂದಿನ ನೋಡೋದಿಲ್ಲ. ಬಾಯ್.